ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಸ್ಕೆಚ್ ಹಾಕಿ ಫೈರಿಂಗ್ ಶಂಕೆ, ಆರೋಪಿಯ ವಿಚಾರಣೆ ನಡೆಸ್ತಾ ಇದ್ದಾರೆ ತನಿಖಾ ಸಂಸ್ಥೆ. ಅಮೆರಿಕನ್ ತನಿಖಾ ಸಂಸ್ಥೆ ಎದುರು ಬಾಯಿ ಬಿಡ್ತಾ ಇಲ್ಲ ಆಲನ್. ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಸ್ಕೆಚ್ ಹಾಕಿ ಫೈರಿಂಗ್ ಮಾಡಿರೋ ಅಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಆರೋಪಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ತನಿಖಾ ಸಂಸ್ಥೆ. ಅಮೆರಿಕನ್ ತನಿಖಾ ಸಂಸ್ಥೆ ಎದುರು ಏನನ್ನು ಬಾಯಿ ಬಿಡ್ತಾ ಇಲ್ಲ ಆಲನ್. ನಿನ್ನೆ ಫೈರಿಂಗ್ ಮಾಡಿದ್ದ ಶಿಕ್ಷಕ ಕೋಲ್ ಥಾಮಸ್ ಆಲನ್. ವೈಟ್ ಹೌಸ್ ವರದಿಗಾರರ ಔತಣಕೂಟದ ವೇಳೆ ಫೈರಿಂಗ್ ಆಗಿತ್ತು. ಬಾಲ್ ರೂಮ್ನ ಹೊರಗಡೆ ಫೈರಿಂಗ್ ಮಾಡಿದ್ದ ಆಲನ್. ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ವಿದೇಶಿ ಲಿಂಕ್ ಇಲ್ಲ ಆತನಿಗೆ. ಆದರೆ ಆಲನ್ ಒಬ್ಬನೇ ಕಾರ್ಯನಿರ್ವಹಿಸ್ತಾ ಇದ್ನ ಇಲ್ವಾ, ಈ ಪ್ರಶ್ನೆ ಈಗ ಎದುರಾಗಿದೆ. ಆಲನ್ ತನ್ನ ಕುಟುಂಬಕ್ಕೆ ಬರೆದಿದ್ದಂಥ ಪತ್ರದ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಆಲನ್ ಬೇರೆ ಯಾರಾದರೂ ಜೊತೆಗಾರರು ಇದ್ದಾರಾ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಕುಟುಂಬಕ್ಕೆ ಆತ ಪತ್ರವನ್ನು ಬರೆದಿದ್ದ, ಹೀಗಾಗಿ ಎಲ್ಲವೂ ಕೂಡ ಈಗ ಪ್ರಶ್ನೆಯಾಗೇ ಉಳಿದಿದೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಾಗಿದೆ. ಇನ್ನು ಕುಟುಂಬಕ್ಕೆ ಪತ್ರ ಬರೆದಿದ್ದಂಥ ಆಲನ್ ಪತ್ರದಲ್ಲಿ ಏನಿತ್ತು ಅದನ್ನು ನೋಡೋದಾದರೆ, ಶೂಟಿಂಗ್ಗೆ ಮೊದಲು ತನ್ನ ಕುಟುಂಬಕ್ಕೆ ಪತ್ರ ಬರೆದಿದ್ದ ಆಲನ್ ಟ್ರಂಪ್ ವಿರೋಧಿ ಮ್ಯಾನಿಫೆಸ್ಟೋ ತಯಾರಿಸಿ ಕಳುಹಿಸಿದ್ದ ಮಾಹಿತಿ. ಇದರಲ್ಲಿ ಟ್ರಂಪ್ರನ್ನು ಶಿಶುಕಾಮಿ, ರೇಪಿಸ್ಟ್, ದ್ರೋಹಿ ಅಂತ ಉಲ್ಲೇಖ ಮಾಡಿದ್ದ ಅವನು. ತನ್ನ ಕೈಗಳಿಗೆ ಆತನ ಅಪರಾಧದ ಕೊಳೆಯನ್ನು ಅಂಟಿಸಿಕೊಳ್ಳೋದಿಲ್ಲ, ಇಂತಹದ್ದೊಂದು ಪತ್ರವನ್ನು ತನ್ನ ಕುಟುಂಬಕ್ಕೆ ಕಳುಹಿಸಿದ್ದ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಯಾರು ಕಳಿಸಿದ್ದು ಪತ್ರ? ಕುಟುಂಬಕ್ಕೆ ಆಲನ್. ಈ ವಿಚಾರಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ನಾನು ರೇಪಿಸ್ಟ್ ಅಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಡೊನಾಲ್ಡ್ ಟ್ರಂಪ್. ನನ್ನ ಮೇಲೆ ನಡೆದಿರೋ ಅಂಥ ಈ ದಾಳಿ ಮೂಲಭೂತವಾದಿಗಳು ಮಾಡಿದ್ದು. ಆತ ಹಾಗೆ ಬರೆದಿದ್ದಾನೆ, ಆದರೆ ನಾನು ರೇಪಿಸ್ಟ್ ಅಲ್ಲ, ಯಾರ ರೇಪು ಮಾಡಿಲ್ಲ, ಅದು ಒಬ್ಬ ಮಾನಸಿಕ ಅಸ್ವಸ್ಥ ಬರೆದಿರುವಂತಹ ಪತ್ರ ಅಂತ ಟ್ರಂಪ್ ಹೇಳಿದ್ದ. ಈ ಆಲನ್ನ ಆತ ಮಾನಸಿಕ ಅಸ್ವಸ್ಥ ಅಂತ ಈ ಹಿಂದೆ ಕರೆದಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹೀಗಾಗಿ ಆತ ನಿನ್ನೆ ಬಂದು ಶ್ವೇತಭವನದಲ್ಲಿ ಆಗ್ತಾ ಇದ್ದಂಥ ಭೋಜನಕೂಟದ ವೇಳೆ ಡೈರೆಕ್ಟಾಗಿ ಡೊನಾಲ್ಡ್ ಟ್ರಂಪನ್ನು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಫೈರಿಂಗನ್ನು ಮಾಡಿದ್ದಾನೆ ಅನ್ನೋ ಒಂದು ಅನುಮಾನ. ಜೊತೆಗೆ ಆಲನ್ನ ಈಗ ಬಂಧಿಸಿದ್ದಾರೆ, ತನಿಖೆ ಕೂಡ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.